ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆದಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಇಷ್ಟು ಮಾತುಗಳು, ಇಷ್ಟು ಸಿವಿಲ್ ಸೊಸೈಟಿ, ಇಷ್ಟು ಸಂಘ ಸಂಸ್ಥೆಗಳು ಈ SIR ಭಾರತದಲ್ಲಿ ಸ್ಟಾರ್ಟ್ ಆದಾಗಿಂದ ಇಂಥ ಒಂದು ಭಯದ ಆಂದೋಲನ ಬರ್ತಾ ಇದಾರಂತೆ ಅಂತ. ಅಂದ್ರೆ ಇಡೀ SIR ನ ಎಲೆಕ್ಷನ್ ಕಮಿಷನ್ ಪ್ರಾಸೆಸ್ ರಾಂಗ್ ಅಲ್ವಾ? ನಮ್ಮ ಇದ್ರ ಹಿಂದೆ ರಾಜಕೀಯ ಉದ್ದೇಶ ಏನಿರ್ಬೋದು ಈ ಸರ್ಕಾರಕ್ಕೆ? ಮೊದಲನೇದಾಗಿ ನೂರ್ ಅವ್ರು ಹೇಳಿದ ಹಾಗೆ, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ, ಎಲೆಕ್ಷನ್ ಚೀಫ್ ಕಮಿಷನ್ ನ ಎಲೆಕ್ಟ್ ಮಾಡೋ ಪ್ರಾಸೆಸ್ ರಾಂಗ್. ದೇರ್ ಇಸ್ ನೋ ಡೆಮಾಕ್ರಸಿ ಇನ್ ಇಟ್. 2 people from the ruling party, 1 from the opposition party. Who will decide? The ruling party will decide. Admali, one of the most dangerous things navella martaagtirodu, how did in a democratic country, ಒಂದು ಪ್ರಜಾಪ್ರಭುತ್ವ ಅಂತ ಈ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಟ್ಟರು, ನ್ಯಾಯಾಲಯದಿಂದ ವಿನಾಯಿತಿ. ದಟ್ ಮೀನ್ಸ್ ದೇ ಆರ್ ದ ಸುಪ್ರೀಂ ಜಡ್ಜಸ್. ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಜುಡಿಷಿಯಲ್ ಇಮ್ಯುನಿಟಿ ಇದೆ. ಆದರೆ ಒಂದು ಸಂಸ್ಥೆ, ಒಂದು ಇಂಡಿಪೆಂಡೆಂಟ್ ಸಂಸ್ಥೆ ಭಾರತ ದೇಶದ ಮತದಾರರನ್ನ ಕರೆಕ್ಟ್ ಆಗಿ ಪಟ್ಟಿ ಮಾಡುವಂತಹ, ಅದನ್ನ ಲೆಕ್ಕ ಇಡಬೇಕಾದಂತಹ ಒಂದು ಸಂಸ್ಥೆಗೆ ಯಾವ ಪೊಲಿಟಿಕಲ್ ಅಜೆಂಡಾ ಇಂದ ಜುಡಿಷಿಯಲ್ ಇಮ್ಯುನಿಟಿ ಕೊಡ್ತೀರಿ? ಅಂದ್ರೆ ಅವ್ರು ಏನ್ ಮಾಡಿದ್ರು ಅವ್ರ ಮೇಲೆ ನಾವು ಕೇಸ್ ಹಾಕಕ್ಕಾಗಲ್ಲ. ಅವ್ರು ಏನ್ ಮಾಡಿದ್ರು ಅವ್ರ ಕಾನೂನಿಗೆ ಬದ್ಧರಲ್ಲ. ದಟ್ ಮೀನ್ಸ್ ಯು ಆರ್ ಎಂಬೋಲ್ಡನಿಂಗ್ ದ ಆಫೀಸರ್ಸ್ ಬಿಫೋರ್ ದ SIR ಸ್ಟಾರ್ಟೆಡ್. SIR ನಿಮ್ಮ ಹುಡುಕು ಪ್ರಕ್ರಿಯೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೀವು ಆಫೀಸರ್ಸು ಏನ್ ಮಾಡಿದ್ರು ನಿಮ್ಮನ್ನು ಏನೂ ಮಾಡಕ್ಕಾಗಲ್ಲ. ಒಂದು ಜುಡಿಷಿಯಲ್ ಇಮ್ಯುನಿಟಿನ ಹೆಂಗ್ ತಂದ್ರಿ ನೀವು? ಇದೇ ಡೆಮಾಕ್ರೆಟಿಕ್ ಸೆಟಪ್. ಬಿಕಾಸ್ ಆಫ್ ದಟ್, ಆ ಕಾರಣದಿಂದಾಗಲೇ ಈಗ ಎಲೆಕ್ಷನ್ ಕಮಿಷನ್ ಸರ್ವಾಧಿಕಾರಿಗಳ ಹತ್ರ ನಡ್ಕೊಳ್ತಿದ್ದಾರೆ. ದೇ ಆರ್ ಬಿಹೇವಿಂಗ್ ಲೈಕ್ ಕ್ಲಿಯರ್ ಡಿಕ್ಟೇಟರ್ಸ್. ನಾವು ಹೇಳಿದ್ದೇನೆ ಅದನ್ನು ಹೆಂಗ್ ನಡ್ಕೊಳ್ತಿದ್ದಾರೆ? ವೈ ಈಸ್ ಇಟ್ ಟ್ರಾಮಟೈಸಿಂಗ್ ಅ ಸಿಟಿಸನ್? ದೇಶದ ಪ್ರಜೆಯನ್ನ ಆತಂಕಕ್ಕೊಳಗಾಳಿಸುವಂತ ಪ್ರಕ್ರಿಯೆ ಭಾರತ ದೇಶದಲ್ಲಿ ಯಾಕೆ ಆಗ್ಬೇಕು? ಇದನ್ನ ಕರ್ನಾಟಕದ ನಾಗರಿಕ ಸಮಾಜ, ಸಿವಿಲ್ ಸೊಸೈಟಿ ಅಬ್ಸರ್ವ್ ಮಾಡ್ತಾ ಇದ್ವಿ ನಾವು. ಬಿಹಾರ್ನಲ್ಲಿ ಏನಾಗ್ತಾ ಇದೆ, ಬಂಗಾಲ್ನಲ್ಲಿ ಏನಾಗ್ತಾ ಇದೆ, ಎಂತೆಂಥ ತೊಂದರೆಗಳಾಗ್ತಾ ಇದೆ. 2 ತಿಂಗಳಿಗೆ ಮುಂಚೆ ಅನೌನ್ಸ್ ಮಾಡಿ ನೋಡಿ, ಬೆಂಗಾಲ್ನಲ್ಲಿ ಈಗ 67 ಲಕ್ಷ ಜನರನ್ನ ಡಿಲೀಟ್ ಮಾಡಿದ್ರು. ಅವ್ರಿಗೆ ವೋಟ್ ಹಕ್ಕಿಲ್ಲ ಅಂದ್ರು. ಈಗ ಅಷ್ಟು ಜನ ಕೋರ್ಟ್ ಬಂದಿದ್ದಾರೆ. ಆ ಕೋರ್ಟ್ನಲ್ಲಿ 27 ಲಕ್ಷ ಜನ ಕೋರ್ಟ್ಗೆ ಅಪ್ಲೈ ಮಾಡಿದ್ದಾರೆ. ಬಿಗ್ ಪ್ರಾಸೆಸ್. 27 ಲಕ್ಷ ಜನ ನಾವು ಅರ್ಹರು ಅಂತ ಕೋರ್ಟ್ಗೆ ಹೋಗೋಂಗ್ ಮಾಡಿ, ಅದರಲ್ಲಿ 30,000 ಮಾತ್ರ ಟ್ರಯಲ್ ನಡೆದಿದೆ.